ಜೊತೆಯಾಗಿ ಓಡಾಡ್ತಿದ್ದವರು, ಹೈಕಮಾಂಡ್ಗೆ ಪದೇ ಪದೇ ಹೋಗ್ತಿದ್ದವರು, ಹೈಕಮಾಂಡ್ಗೆ ಯತ್ನಾಳ್ ಅವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು, ಅವ್ರನ್ನ ಬಿಜೆಪಿಗೆ ಕರಿಬೇಕು ಅಂತ ರಮೇಶ್ ಜಾರಕಿಹೊಳಿ ಪ್ರತಿ ಕ್ಷಣವೂ ಕೂಡ ಹೈಕಮಾಂಡ್ಗೆ ಹೋಗಿ ಭೇಟಿ ಮಾಡ್ತಿದ್ದವರು, ಇದೇನಿದು ಇತ್ತೀಚೆಗೆ ಬಸನಗೌಡ ಪಾಟೀಲ್ ಮತ್ತು ರಮೇಶ್ ಜಾರಕಿಹೊಳಿ ಮಧ್ಯೆ ನಡೆದಿರುವಂತಹ ವೈಮನಸ್ತಾಪ ಏನೇನಿದೆ, ಹೇಗಿದೆ, ಏನ್ ನಡೀತಾ ಇದೆ, ಬನ್ನಿ ಈ ವಿಚಾರವನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಗೂ ರಮೇಶ್ ಜಾರಕಿಹೊಳಿ ಅವರ ಮಧ್ಯದಲ್ಲಿ ಇರತಕ್ಕಂತ ವೈಮನಸ್ತಾಪದ ಬಗ್ಗೆ ನಿಮ್ಮ ಮುಂದೆ ಒಂದಿಷ್ಟು ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ. ರಮೇಶ್ ಜಾರಕಿಹೊಳಿ ಮಾತನಾಡ್ತಿರ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಅವರು. ಯತ್ನಾಳ್ ಮಾತುಗಳು ಒಂದು ರೀತಿ ಬೇರೆ ರೀತಿಯಾಗಿ ಕನ್ವರ್ಟ್ ಆಗ್ತಾ ಇದೆ, ಯತ್ನಾಳ್ ಮಾತುಗಳು ಒಂದು ಲೆವೆಲ್ಗೆ ಹೋಗ್ತಾ ಇಲ್ಲ, ಸರಿ ಅನಿಸ್ತಾ ಇಲ್ಲ ಅನ್ನುವ ನಿಟ್ಟಿನ ಮಾತುಗಳನ್ನು ಕೂಡ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಯತ್ನಾಳ್ ಭಾರತೀಯ ಜನತಾ ಪಾರ್ಟಿಗೆ ಬರಲೇಬೇಕು, ಬಿಜೆಪಿಯನ್ನ ಸೇರಲೇಬೇಕು, ಆದ್ರೆ ಅವರು ಮಾತಾಡ್ತಾ ಇರುವಂತಹ ಮಾತುಗಳು ಇತಿಮಿತಿಯಲ್ಲಿರಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಬುದ್ಧಿಯ ವಾದದ ರೀತಿಯಲ್ಲಿ, ಅಂದ್ರೆ ಬುದ್ಧಿ ಮಾತನ್ನ ಹೇಳ್ತೀವಿ ಅಂತ ಹೇಳ್ತಾರಲ್ಲ, ಸೊ ಒಬ್ಬ ಸ್ನೇಹಿತನಿಗೆ ಬುದ್ಧಿಯ ಮಾತನ್ನ ಯಾವ ರೀತಿ ಹೇಳ್ತಾರೋ ಆ ರೀತಿ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿರುವಂತದ್ದು ಏನಪ್ಪಾ ಅಂದ್ರೆ, ನೀವು ಭಾಷೆಯನ್ನ ಬಳಸ್ತಿರ್ಬೇಕಾದ್ರೆ, ಮಾತನಾಡ್ತಿರ್ಬೇಕಾದ್ರೆ, ವೇದಿಕೆಗಳ ಮೇಲೆ ಗುಡುಗು ಸಿಡಿಲಿನಂತೆ ಮಾತುಗಳನ್ನ ಮಾತನಾಡ್ತಿರ್ಬೇಕಾದ್ರೆ ಅದು ಇತಿಮಿತಿಯಲ್ಲಿರಬೇಕು, ಭಾರತೀಯ ಜನತಾ ಪಾರ್ಟಿಯ ಒಂದು ಪಕ್ಷಕ್ಕೆ ಪ್ರವೇಶ ಮಾಡಿದಾಗ ಅಂತೇಳಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಇನ್ನು ಈ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಒಂದು ಕಡೆ ಮಾತನಾಡ್ತಾರೆ. ಅದು ಒಂದು ಜಾಗದಲ್ಲಿ ಹಿಂದುತ್ವದ ಸಮಾವೇಶದಲ್ಲಿ ಮಾತನಾಡ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಇದೇ ಶಿವಾಜಿಯ ಜಯಂತಿ ಮೇಲೆ ಕಲ್ಲು ತೂರಾಟ ಆದಂತ ಸಂದರ್ಭದಲ್ಲಿ ಮಾತನಾಡಿದಾಗ ಒಂದು ಮಾತನ್ನ ಹೇಳ್ತಾರೆ, ನಾನು ವಾಪಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಬಂದೇ ಬರ್ತೀನಿ, ಭಾರತೀಯ ಜನತಾ ಪಾರ್ಟಿಯಲ್ಲೇ ನಾನು ಇರ್ತೀನಿ, ನಾನು ಮತ್ತೆ ಭಾರತೀಯ ಜನತಾ ಪಾರ್ಟಿಯಿಂದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಮಾತಾಡ್ತಾರೆ. ಅದಾದ ಮರುದಿವಸವೇ ಮತ್ತೊಂದು ಕಡೆ ಕುತ್ಕೊಂಡು ಮಾತನಾಡ್ತಿರ್ಬೇಕಾದ್ರೆ ಹೇಳ್ತಾರೆ, ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋದಾದ್ರೆ ಹೋಗ್ತೀನಿ, ವಿಜಯೇಂದ್ರನ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನನಗೆ ಹೋಗು ಅಂದ್ರೆ ನಾನು ಹೋಗೋದಿಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಹೊಸ ಪಕ್ಷ ಕಟ್ತೀನಿ ಅಂತ. ಆದ್ರೆ ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಧ್ಯೆ ನಡೆದಿರುವಂತಹ ಈ ಸಂಘರ್ಷದ ಮಾತುಗಳೇನೆಂದ್ರೆ, ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಯಾರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದ್ರು, ನಾನೇನಾದ್ರೂ ಬಿಜೆಪಿ ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಗೆ ಕರೆಸ್ಕೊಂಡ್ರೆ ಆವಾಗ್ಲೂ ಕೂಡ ಮಾತನಾಡುವಾಗ ಇತಿಮಿತಿಯಲ್ಲಿ ಮಾತನಾಡಬೇಕು, ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರವನ್ನ ಮೀರಬಾರದು, ಬಿಜೆಪಿ ಹಾಕಿದಂತ ಗೆರೆಯನ್ನ ದಾಟಬಾರದು ಅನ್ನೋದು ರಮೇಶ್ ಜಾರಕಿಹೊಳಿಯ ಒಂದಿಷ್ಟು ಸಿಟ್ಟಿನ ಮಾತುಗಳಾಗಿದ್ವು, ಯತ್ನಾಳ್ ಅವರ ವಿರುದ್ಧದ ಮಾತುಗಳು ಅನ್ನುವಂತ ರೀತಿಯಲ್ಲಿ. ಅಂದ್ರೆ ಯತ್ನಾಳ್ ಹಿಡಿತದಲ್ಲಿರಬೇಕು, ನಾಲಿಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು ಅಂತ. ಸೊ ಈ ರೀತಿ ರಮೇಶ್ ಜಾರಕಿಹೊಳಿಯ ಮಾತುಗಳು ಕೇಳಿಬಂದ್ವು. ಅದಕ್ಕೆ ಪೂರಕವಾಗಿ ಇವರು ಯಾರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಮುಂಚೆನೆ ಮಾತಾಡ್ಬಿಟ್ಟಿದ್ರು. ಏನಂತ ಮಾತನಾಡಿದ್ದಾರೆ, ಅವ್ರು ಹೇಳಿರುವಂಥದ್ದು ಇಷ್ಟೇ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ನಾನು ಮಾತಾಡೋದು ಹೀಗೆ, ನಾನು ಮಾತನಾಡೋದು, ನನ್ನ ಮಾತಿನ ಶೈಲಿ, ನಾನು ಇರೋದನ್ನೇ ಮಾತನಾಡೋದು, ನಾನು ನೇರವಾಗೇ ಮಾತನಾಡೋದು, ನನಗೆ ನಂಬರ್ 1 ಸ್ಥಾನ ಕೊಡ್ತೀನಿ ಅಂದ್ರೆ, ನನಗೆ ಕುಂದ್ರಲಿಕ್ಕೆ CM ಸ್ಥಾನ ಕೊಡ್ತೀನಿ ಅಂದ್ರೆ ಮಾತ್ರ ನಾನು ಭಾರತೀಯ ಜನತಾ ಪಾರ್ಟಿಗೆ ಬರ್ತೀನಿ, ಇಲ್ಲ ಹೊಸ ಪಕ್ಷ ಕಟ್ಟುತ್ತೇನೆ ಅನ್ನುವ ನಿಟ್ಟಿನ ಮಾತುಗಳನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನೂವರೆಗೂ ಕೂಡ ಬಿಟ್ಟಿಲ್ಲ. ಸೊ ಅದೇ ಇದರಲ್ಲೇ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ. ಸೊ ಯಾಕ ಅಂತ ಅನ್ನುವಂತ ವಿಚಾರಗಳನ್ನ ಕೇಳ್ಪಟ್ಟಾಗ, ಸತತ 4 ಬಾರಿ ಉಚ್ಚಾಟನೆ ಆಗಿದ್ರು ಕೂಡ ಯತ್ನಾಳ್ ಎಂದಿಗೂ ಕೂಡ ನನ್ನನ್ನ ಬಿಜೆಪಿಗೆ ಕರ್ಕೊಳ್ಳಿ ನನ್ನನ್ನ ನಾನು ಬರ್ತೀನಿ ಅಂತ ಹೋದಂತವ್ರು ಅಲ್ಲ ಅನ್ನುವ ಲಿಸ್ಟ್ ಇದೆ. ಭಾರತೀಯ ಜನತಾ ಪಾರ್ಟಿಯವರೇ ಹೈಕಮಾಂಡೇ ಎಲೆಕ್ಷನ್ ಮೂಮೆಂಟ್ ನಲ್ಲಿ ಯತ್ನಾಳ್ ಎಲ್ಲಿದ್ದಾರೆ ಅಂತ ಹುಡುಕಿ ಕರ್ಕೊಂಡಿರುವಂತದ್ದು ಇದೆ. ಇದು 4ನೇ ಬಾರಿ ಉಚ್ಚಾಟನೆ ಆಗಿರ್ತಕ್ಕಂಥದ್ದು. ಅಂದ್ರೆ 3 ಬಾರಿ ಹೀಗಾಗಿದೆ, ಇನ್ನು 4ನೇ ಬಾರಿ ಯತ್ನಾಳ್ ಈಗ 4ನೇ ಬಾರಿ ಡಿಮ್ಯಾಂಡ್ ಇಡ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ, ನನ್ನ CM ಸ್ಥಾನ ಕೊಡಬೇಕು, ನನಗೆ CM ಸ್ಥಾನ ಒದಗಿಸಬೇಕು, ಅಂದ್ರೆ ನಾನು ಭಾರತೀಯ ಜನತಾ ಪಾರ್ಟಿಯ ಮೆಟ್ಟಿಲಿ ಇರ್ತೀನಿ, ಇಲ್ಲ ಅಂದ್ರೆ ಹೊಸ ಪಕ್ಷವನ್ನ ನಾನು ಕಟ್ಟುತ್ತೇನೆ, ಹೊಸ ಪಕ್ಷ ಕಟ್ಟಿ ನಾನು ಒಂದು ರೀತಿಯಾದಂತಹ ಹೊಸ ಪಕ್ಷವನ್ನ ನಿರ್ಮಾಣ ಮಾಡಿ JCP ಪಾರ್ಟಿ ನಿರ್ಮಾಣ ಮಾಡಿ ನಾನೇ CM ಆಗ್ತೀನಿ 2028ರ ಚುನಾವಣೆಯಲ್ಲಿ ಅನ್ನುವಂತ ಒಂದು ಮಾತುಗಳನ್ನ ಮಾತನಾಡ್ತಾ ಇರುವಂತದ್ದು. ಈ ಕಡೆ ರಮೇಶ್ ಜಾರಕಿಹೊಳಿ ಅದರ ಪೂರಕವಾಗಿ ಮಾತನಾಡ್ತಾ ಇರುವಂತದ್ದು ಏನಂದ್ರೆ, ನನಗೆ ಇದೇ ಸ್ಥಾನ ಬೇಕು, ನನಗೆ ಇದೇ ಸ್ಥಾನ ಬೇಕು ಅಂತ ಕೇಳೋ ಅಂತ ಒಂದು ಅದನ್ನ ಬಿಡಬೇಕು, ಅದ್ರ ಜೊತೆಗೆ ಇತಿಮಿತಿ ಇರಬೇಕು, ಮತ್ತೆ ಇತಿಮಿತಿಯಲ್ಲಿ ಮಾತನಾಡಬೇಕು, ಬಿಜೆಪಿ ಹೈಕಮಾಂಡ್ ಹೇಳಿದ ಲೆಕ್ಕಾಚಾರದಲ್ಲಿ ನಡಿಬೇಕು. ಅಂದ್ರೆ ಇದು ಹೆಂಗಾಗುತ್ತೆ ಅಂದ್ರೆ, ಈಗ
ಮುಂಚೆ ಯತ್ನಾಳ್ ಹೇಗಿದ್ರು ಅದೇ ರೀತಿ ಇರಬೇಕು. ಯಾವುದೇ ರೀತಿ ಮಾತನಾಡಬಾರ್ದು, ಯಾವುದೇ ಅಧಿಕಾರ ಕೇಳಬಾರ್ದು, ಯಾವುದೇ ರೀತಿ ಸಿಎಂ ಸ್ಥಾನ ಕೇಳಬಾರ್ದು, ಮತ್ತೊಂದು ಇನ್ನೊಂದೇನು ಮಾತನಾಡಬಾರ್ದು, ಧ್ವನಿ ಎತ್ತಬಾರ್ದು. ಸೊ ಈ ತರ ಯತ್ನಾಳ್ ಮೊದಲೇ ಹೇಳ್ತಾ ಇದ್ದಾರೆ. ಯತ್ನಾಳ್ರವರು ನಾನು ಭಾರತೀಯ ಜನತಾ ಪಾರ್ಟಿಗೆ ಬರ್ಬೇಕಾದ್ರೆ ನನ್ಗೆ ಹಂಗಾಗೋದಿಲ್ಲ, ನನಗೆ ಸಿಎಂ ಸ್ಥಾನ ಬೇಕು, ನಾನು ಧ್ವನಿ ಎತ್ತಬೇಕು, ಹಿಂದುತ್ವದ ಪರವಾಗಿ ಮಾತಾಡಬೇಕು, ನಾನು ಹಿಂದುತ್ವವಾದಿ ಅಂತ ಪ್ರತಿ ಕ್ಷಣವೂ ಕೂಡ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾನೆ ಬಂದಿರುವಂತದ್ದು. ಆದ್ರೆ ಈಗ ಇದೇ ರಮೇಶ್ ಜಾರಕಿಹೊಳಿ ಅವರು ರೆಬಲ್ಸ್ ಟೀಮ್ ಅನ್ನ ಯಾರು ನೋಡಿ, ಪ್ರತಾಪ ಸಿಂಹ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬಹುದು, ಈಶ್ವರಪ್ಪ ಆಗಿರ್ಬಹುದು, ಇನ್ನು ಬೇರೆ ಬೇರೆ ಈಶ್ವರಪ್ಪ ಆ ಕಡೆ ಬರ್ತಾರೆ ಬಿಡಿ, ಇನ್ನು ಕೆಲವರು ಆಗಿರ್ಬೋದು, ಈಶ್ವರಪ್ಪನು ಹೌದು. ಸೊ ಇನ್ನು ಕೆಲವರು ರಾಜಕೀಯ ನಾಯಕರು ಎಲ್ಲರೂ ಸೇರ್ಕೊಂಡು ರೆಬಲ್ಸ್ ಟೀಮ್ ಅನ್ನ ಮಾಡಿ ಅದನ್ನ ಬಿಜೆಪಿ ಹೈಕಮಾಂಡ್ ಹೋಗಿ ಅಲ್ಲಿ ಈಗ ಈ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಿ ಅಂತಕ್ಕಂಥದ್ದನ್ನ ಯತ್ನಾಳ್ ಜೊತೆಗೆ ಸೇರಿ ಅಲ್ಲಿ ಹೋಗಿ ಅದೆಲ್ಲವನ್ನ ವಾದ ಮಾಡಿದಂಥವ್ರು ರೆಬಲ್ಸ್ ಟೀಮ್ನ ಪ್ರಮುಖರು. ರಮೇಶ್ ಜಾರಕಿಹೊಳಿ, ಈಶ್ವರಪ್ಪ ಆಗಿರ್ಬೋದು, ಇನ್ನೊಂದ್ರೆ ಬೇರೆ 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 ಎಲ್ಲ ಪ್ರತಾಪ್ ಸಿಂಹ ಆಗಿರ್ಬೋದು, ಈ ರೀತಿ ಎಲ್ಲರೂ ಕೂಡ ಹೋಗಿ ವಾದ ಮಾಡಿದಂಥವ್ರು ವಿಜಯೇಂದ್ರನ ಇಳಿಸಿ ಬೇರೆ ನಾಯಕನನ್ನ ಆಯ್ಕೆ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕ ರಾಜ್ಯದ ಒಂದು ಅಧ್ಯಕ್ಷರನ್ನಾಗಿ ಅಂತಕ್ಕಂಥ ಒಂದು ಮಾತನ್ನ ಕೂಡ ಬಹಳ ಸುಂದರವಾಗಿ ಅವರು ಬಿಜೆಪಿ ಹೈಕಮಾಂಡ್ ತಿಳಿಸಿದ್ದಾರೆ. ಆದ್ರೆ ಅಲ್ಲಿ ಕೂಡ ಬದಲಾವಣೆ ಆಗಲಿಲ್ಲ. ಮೊನ್ನೆ ಕೂಡ ಬದಲಾವಣೆ ಮಾಡಿ ಅಂತ ಹೇಳಿ ಒಂದು ಲೆಕ್ಕಾಚಾರವಾಗಿ ಇಟ್ಟಿದ್ರು. ಆದ್ರೆ ಅಲ್ಲಿಯೂ ಕೂಡ ಮತ್ತೆ ವಿಜಯೇಂದ್ರ ಗೆದ್ದು ಬಂದಿದ್ದಾರೆ. ಸೊ ಅವರನ್ನ ತೆಗಿಲಿಲ್ಲ, ರಿಮೂವ್ ಮಾಡಲಿಲ್ಲ, ಅವರನ್ನೇ ಮತ್ತೆ ಅಧ್ಯಕ್ಷರನ್ನಾಗಿ ಮುಂದುವರಿಸ್ತಾ ಇದ್ದಾರೆ. ಸೊ ಇದು ನಿಮಗೆ ಗೊತ್ತಿರತಕ್ಕಂಥ ಸಂಗತಿ. ಸೊ ಇನ್ನೊಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕು. ಅದೇನಪ್ಪ ವಿಚಾರ ಅಂದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಆದ್ರೆ ಸಿಎಂ ಸ್ಥಾನ ಕೊಡಬೇಕು ಅಂತಕ್ಕಂಥ ಒಂದು ಆಲೋಚನೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ. ಆದ್ರೆ ಸಿಎಂ ಸ್ಥಾನ ಬಹುತೇಕ ಇವರಿಗೆ ಕೊಡೋದು ಡೌಟ್ ಆಗುತ್ತೆ ಅಂತ ಅನ್ಸುತ್ತೆ. ಇವರಿಗೆ ಸಿಎಂ ಸ್ಥಾನ ಸಿಗಲಿಲ್ಲ ಅಂದ್ರೆ ಇವರು ಹೊಸ ಪಕ್ಷ ಕಟ್ಟಬಹುದಾ? ಹೊಸ ಪಕ್ಷ ಕಟ್ಟಿದ್ರೆ 224 ಕ್ಷೇತ್ರಗಳಲ್ಲೂ ಕೂಡ ಇವರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು. ಅದು ಕಷ್ಟಕರ ವಿಚಾರ ಕೂಡ ಹೌದು. ಯಾಕಂದ್ರೆ ಅಭ್ಯರ್ಥಿಗಳನ್ನ ಅಂದ್ರೆ ಅಷ್ಟು ಈಸಿಯಾಗಿ ಕ್ಯಾಂಡಿಡೇಟ್ಸ್ ನ ಆಯ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ 224 ಕ್ಷೇತ್ರಗಳಲ್ಲೂ ಇವರು ಹಾಕಿದಾಗ ಆವಾಗ ಇವರ ಕೆಪಾಸಿಟಿ ಏನು ಮತ್ತು ಇವರು ಎಷ್ಟು ಕ್ಯಾಂಡಿಡೇಟ್ಸ್ ಗಳನ್ನ ಆಯ್ಕೆ ಮಾಡ್ಕೊಂಡು ಬರಬಹುದು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅವಾಗ ಯತ್ನಾಳ್ ಹಿಂದುತ್ವದ ಗಟ್ಟಿ ಎಷ್ಟಿದೆ ಅನ್ನೋದು ಕೂಡ ಆವಾಗಲೇ ಗೊತ್ತಾಗೋದು. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇರುವಂತಹ ಪ್ರಕಾರ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಶಾಸಕರಿದ್ದಾರೆ, ಅವರು ಕೂಡ ಬರ್ತಾರೆ. ಇನ್ನು ಬಿಜೆಪಿಯಲ್ಲಿ ಒಂದಿಷ್ಟು ಶಾಸಕರಿದ್ದಾರೆ, ಅವರು ಕೂಡ ಹಿಂದುತ್ವಕ್ಕಾಗಿ ಬರ್ತಾರೆ. ಇನ್ನು JDS ನಲ್ಲಿ ಕೂಡ ಒಂದಿಷ್ಟು ಶಾಸಕರಿದ್ದಾರೆ, ಅವರು ಕೂಡ ಹಿಂದುತ್ವಕ್ಕಾಗಿ ಬರ್ತೀನಿ ಅಂತ ನನಗೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ನಾನು ಹೊಸ ಪಕ್ಷ ಕಟ್ತೀನಿ ಅಂತ ಅನ್ನುವಂತ ಒಂದು ಸಿಚುವೇಶನ್ಸ್ ನ ಕೊಡ್ತಾ ಇರುವಂತದ್ದು ಬಸನಗೌಡ ಪಾಟೀಲ್ ಯತ್ನಾಳ್. ಈ ಹೊಸ ಪಕ್ಷ ಕಟ್ಟಿ ಆ ಪಕ್ಷದಲ್ಲಿಂದ ಬಿಜೆಪಿ, ಕಾಂಗ್ರೆಸ್, JDS ಈ 3 ಪಕ್ಷಗಳಿಂದ ಎಷ್ಟು ಶಾಸಕರನ್ನ ಕರ್ಕೋಬಹುದು, ಆ ಶಾಸಕರ ಪ್ರಭಾವ ಹೆಂಗಿರುತ್ತೆ, ಸೊ ಅದ್ರ ಮೇಲೂ ಕೂಡ ಡಿಫೆಂಡ್ ಆಗ್ತಾ ಹೋಗುತ್ತೆ. ಇನ್ನು ಹೊಸ ನಾಯಕ ಯುವಕರನ್ನ ತೆಗೆದುಕೊಳ್ತೀನಿ ಅನ್ನುವಂಥದ್ದು ಕೂಡ ಕೇಳ್ಪಟ್ಟಿದೀವಿ. ಸೊ ಯಾವ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸೇರಲಿಲ್ಲ, ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಹೇಳಿದಾಗೆ ಕೇಳಲಿಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಹೋಗ್ಲಿಲ್ಲ, ಸಿಎಂ ಸ್ಥಾನ ಸಿಗಲ್ಲ ಅಂತಂದ್ರೆ ನಾನು ಬರೋದಿಲ್ಲ ಅಂತ ಹೊಸ ಪಕ್ಷ ಕಟ್ಟಿದ್ರೆ, ಹೊಸ ಪಕ್ಷದಿಂದ ಇವರು ಆಯ್ದುಕೊಂಡು ಬರ್ತಕ್ಕಂತಹ ಎಷ್ಟು ಕ್ಯಾಂಡಿಡೇಟ್ಸ್ ಗಳು ಆಯ್ಕೆ ಮಾಡ್ಕೊಂಡು ಬರುವಂತಹ ಕೆಪಾಸಿಟಿಯನ್ನು ಹೊಂದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಫೈಟ್ ಆಗುತ್ತೆ. ಸೊ ಯಾಕಂತಂದ್ರೆ ಇಲ್ಲಿ ರಮೇಶ್ ಜಾರಕಿಹೊಳಿ ಅದಕ್ಕೆ ಒಂದು ಮಾತನ್ನ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಏನ್ ಹೇಳಿದ್ದಾರೆ ಅಂದ್ರೆ, ಬಿಜೆಪಿಗೆ ಬಂದ್ರೆ ಹೈಕಮಾಂಡ್ ಹೇಳಿದಂತೆ ಕೇಳಬೇಕು. ಹೈಕಮಾಂಡ್ ಹೇಳತ್ತಪ್ಪ ನೀನ್ ಸಿಎಂ ಬೇಡ, ನೀನ್ ಸುಮ್ಮನೆ ಇರು, ಒಬ್ಬ ಶಾಸಕನಾಗಿರು ಅಂತ. ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅದಕ್ಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹಂಗಿರೋದಿಲ್ಲ ಅಂತ ಹೇಳ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ನಾನು ಹಂಗೆ ಸುಮ್ಮನೆ ಇರೋದಿಲ್ಲ, ನನ್ಗೆ ಬೇಕು ಅಧಿಕಾರ, ನಾನು ಸಿಎಂ ಆಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಅವರು ಉಚ್ಚಾಟನೆ ಮಾಡ್ತಾರೆ. ಹಿಂಗಾಗಬಾರ್ದು ಅಂತಾನೆ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇರೋದೇನು. ಸೊ ಬೇಡ, ಅವ್ರು ಹೇಳಿದಾಗ ಕೇಳಬೇಕು, ಬಿಜೆಪಿ ಹೈಕಮಾಂಡ್ ಹೇಳಿದಾಗ ಕೇಳಬೇಕು, ಇತಿಮಿತಿಯಲ್ಲಿರಬೇಕು ಅಂತ. ಆ ಇತಿಮಿತಿಯಲ್ಲಿರೋದಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಭಾರತೀಯ ಜನತಾ ಪಾರ್ಟಿಯ ಮೆಟ್ಟಿಲನ್ನ ಏರೋದಿಲ್ಲ, ಸ್ವಂತ ಪಕ್ಷವನ್ನ ಕಟ್ತೀನಿ ಅಂತ ಹೇಳೋದು. ಈ ಸ್ವಂತ ಪಕ್ಷ ಕಟ್ಟಿದ್ರೆ ರಮೇಶ್ ಜಾರಕಿಹೊಳಿ ಸಹಕಾರವಾಗಿ ನಿಲ್ತಾರಾ ಇಲ್ವಾ ಅಂತ ಕೇಳಿದ್ರೆ 101% ರಮೇಶ್ ಜಾರಕಿಹೊಳಿ ಕೂಡ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಹಕಾರ ನೀಡುವಂತ ಸಾಧ್ಯತೆಗಳು ಹೆಚ್ಚಿದೆ. ಅದೇ ರೀತಿ ಪ್ರತಾಪ್ ಸಿಂಹ ಕೂಡ ನಿಲ್ತಾರೆ, ಈಶ್ವರಪ್ಪ ನಿಲ್ತಾರೆ, ಬೇರೆ ಬೇರೆ ಎಲ್ಲರ ಈ ಈಶ್ವರಪ್ಪ ನಿಲ್ತಾರೋ ಇಲ್ವಾ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಇದು 2 ತಲೆ ಆಗುತ್ತೆ. ಈಶ್ವರಪ್ಪ ಅವ್ರದ್ದು ಗೊತ್ತಾಗಲ್ಲ, ಒಂದು ಸರಿ ಆ ಕಡೆ ಒಂದು ಸರಿ ಈ ಕಡೆ ಆಗುತ್ತೆ. ಹಂಗಾಗಿ ಅವ್ರ ಬಗ್ಗೆ ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಆದ್ರೆ ಈ ಕಡೆ ಪ್ರತಾಪ ಸಿಂಹ, ರಮೇಶ್ ಜಾರಕಿಹೊಳಿ, ಇನ್ನಿಷ್ಟು ಬೇರೆ ಬೇರೆ ರೀತಿಯ ಹಿಂದುತ್ವವಾದಿಗಳು, ಅನಂತಕುಮಾರ್ ಹೆಗಡೆ, ಬೇರೆ ಬೇರೆ ಎಲ್ಲಾ ಹಿಂದೂವಾದಿಗಳು ಸೊ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆಗೆ ನಿಲ್ತಕ್ಕಂಥ ಸಾಧ್ಯತೆಗಳು ಬಹಳ ಇದೆ. ಇವರು JCB ಪಾರ್ಟಿಯನ್ನ ಕಟ್ಟಿದ್ದೇ ಆದ್ರೆ. ಇನ್ನೊಂದು ನಿಮಗೆ ಗೊತ್ತಿರಬೇಕು, ಸುಮ್ಮನೆ ಮಾತಾಡ್ತಾರೆ ಯತ್ನಾಳ್ ಅನ್ನುವಂತಹ ಮಾತುಗಳು ಕೂಡ ನೀವು ತಲೆಯಲ್ಲಿ ಹಾಕೊಂಡಿದ್ರೆ ತೆಗೆದಾಕ್ಬಿಡ್ಬೇಕಾಗುತ್ತೆ. ಯಾಕಂದ್ರೆ JCB ಪಾರ್ಟಿ ಅನ್ನೋದು ಅವರು ಕಟ್ಟೋದು ಹೊಸದ ಅಂತ ನೀವು ಕೇಳಿದ್ರೆ
ಅವರು ಖಂಡಿತವಾಗಿಯೂ JCB ಪಾರ್ಟಿಯನ್ನು ಕಟ್ಟಬಹುದು. ಈಗಾಗಲೇ ಅವರ ವಿಜಯಪುರದಲ್ಲಿ ನಡೆದಂತಹ ಒಂದಿಷ್ಟು ಜಾತ್ರಾ ಮಹೋತ್ಸವಗಳಲ್ಲೂ ಕೂಡ JCPಗಳನ್ನು ಓಡಾಡಿಸಿದ್ದಾರೆ, JCPಗಳನ್ನು ತೆಗೆದುಕೊಂಡೇ ಜಾತ್ರೆ ಮಾಡಿದ್ದಾರೆ. ಬೇರೆ ಬೇರೆ ಕಡೆ ಎಲ್ಲ ಹೋದ್ರೂ ಕೂಡ JCP ಅಂತಾನೆ ಮಾತಾಡ್ತಾರೆ. JCP ಅಂದ್ರೆ ಯತ್ನಾಳ್ ಅವರಿಗೆ ತುಂಬಾ ಇಷ್ಟವಂತೆ. ಹಾಗಾಗಿ JCB ಇಂದಾನೆ ನನ್ನ ಪಕ್ಷವನ್ನ ನಿರ್ಮಾಣ ಮಾಡಿ ಪಕ್ಷವನ್ನ ರಾಜ್ಯದಲ್ಲಿ ಒಂದು ಹಂತಕ್ಕೆ ತೆಗೆದುಕೊಂಡು ಬರ್ತೀನಿ, ಒಂದಿಷ್ಟು ಶಾಸಕರನ್ನ ಕರ್ಕೊಂಡು ಬಂದು ನಾನೇ 11 JCPಯನ್ನು ಪೂಜೆ ಮಾಡಿ ಮುಖ್ಯಮಂತ್ರಿ ಆಗುವುದು ಅಂತಕ್ಕಂಥ ಮತ್ತು ಸಂದೇಶವನ್ನು ಕೂಡ ಯತ್ನಾಳ್ ಸುಮಾರು ಹಿಂದುತ್ವದ ಸಮಾವೇಶಗಳಲ್ಲಾಗಿರ್ಬಹುದು ಅಥವಾ ಯಾವುದೇ ಮೂರ್ತಿ ಪ್ರತಿಷ್ಠಾಪನಾ ಸಂದರ್ಭಗಳಲ್ಲಾಗಿರ್ಬಹುದು, ಹಿಂದುತ್ವದ ಮಾರ್ಗದರ್ಶನದಲ್ಲಿರ್ತಕ್ಕಂಥ ಸಂದರ್ಭಗಳಲ್ಲಾಗಿರ್ಬೋದು ಅವರು ಮಾತನಾಡಿರುವಂತಹ ಮಾತುಗಳು ಬಹಳಷ್ಟು ಕೇಳಿ ಬಂದಿವೆ. ಈಗ ರಮೇಶ್ ಜಾರಕಿಹೊಳಿ ಮತ್ತು ಯಾರೋ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಧ್ಯದಲ್ಲಿ ಸಂಘರ್ಷ ಇದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಅವರು ಹೇಳ್ತಾ ಇರೋದು ಭಾರತೀಯ ಜನತಾ ಪಾರ್ಟಿಗೆ ಬಂದ್ರೆ ಇತಿಮಿತಿಯಲ್ಲಿ ಇರಬೇಕು ಅಂತ, ಆದ್ರೆ ಇತಿಮಿತಿಯಲ್ಲಿ ಇರೋದಿಲ್ಲ. ಆದ್ರೆ ಪಕ್ಷ ಕಟ್ಟಿದ್ರೆ ಬೆಂಬಲ ಕೊಡೋದಿಲ್ಲ ಅಂತ ಏನು ರಮೇಶ್ ಜಾರಕಿಹೊಳಿ ಹೇಳಿಲ್ಲ. ಪಕ್ಷ ಕಟ್ಟಿದ್ರೆ ಖಂಡಿತ ರಮೇಶ್ ಜಾರಕಿಹೊಳಿ ಕೂಡ ಬೆಂಬಲ ಕೊಡ್ತಾರೆ. ಇವರಿಬ್ಬರ ಮಧ್ಯೆ ಹಾಗಾಗಿ ಒಂದು ಒಳ್ಳೆ ಬಾಂಧವ್ಯ ಇನ್ನೂ ಕೂಡ ಗಟ್ಟಿಯಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆ ನೇರವಾಗಿ ನಮ್ಮ ಒಂದು ಯುವರಾಜಗೌಡ ಮಿರ್ಜಿ ಯೂಟ್ಯೂಬ್ ಚಾನಲ್ ಇಂದ ತಿಳಿಸಲಾಗುತ್ತೆ. ಮತ್ತೆ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ರಾಜಕೀಯ ಹೊಸ ಸುದ್ದಿಗಳನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇರ್ತೀನಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.